ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಬ್ಲಾಗಿಂಗ್ ಕನ್ನಡಿಗ. ಇವತ್ತು ಸಡನ್ ಪ್ಲಾನ್ ಆಗಿದೆ ಗುರು ಕಡೆಯಿಂದ. ಇವತ್ತು ನಾವು ರಾಮದೇವ್ರ ಬೆಟ್ಟಕ್ಕೆ ಬಂದಿದ್ದೀವಿ. ಏನು ಸ್ಕ್ಯಾನ್ ಮಾಡಿದ್ರೆ ಗುರು? ಏನು ಬರುತ್ತೆ ಗುರು ಅದು ಸ್ಕ್ಯಾನ್ ಮಾಡಿದ್ರೆ? ಪ್ರವಾಸೋದ್ಯಮ ಇಲಾಖೆ ಅಂತ ಏನೋ ಗೊತ್ತಾದೆ, ತೋರಿಸ್ತೀನಿ. ಇಂಟರ್ನೆಟ್ ಇಲ್ಲ ಬ್ರೋ. ಸಾಗದ ಗುರು ಕ್ಲೈಮೇಟ್ ಅದು. ಇಲ್ಲ, ಅಲ್ಲಿ ಎಷ್ಟು ಬಿಸಿಲು ಹೊಡಿತೈತೆ, ಅಲ್ಲಿ ತಣ್ಣಗೈತೆ ನೋಡಿ. ನೀನ್ ರಾಮದೇವ್ರ ಬೆಟ್ಟ ಅನ್ಬೇಕು ತಾನೆ? ಏನ್ ಗೊತ್ತಾ, SRS ಬೆಟ್ಟ ಅಂದ್ಬಿಟ್ಟು ಸಡನ್ ಆಗಿ ಪ್ಲಾನ್ ಚೇಂಜ್ ಮಾಡ್ಬಿಟ್ಟು ರಾಮದೇವ್ರ ಬೆಟ್ಟ ಅಂತ ರೋಡಲ್ಲಿ ಬರ್ಬೇಕಾದ್ರೆ ನನಗೆ ಗೊತ್ತಾಗಿದೆ. ರೋಡಲ್ಲಿ ನಮ್ಮ SRS ಬೆಟ್ಟ ಏನಕ್ಕೆ ಫೇಮಸ್ ಅಂದ್ರೆ ವಿಶ್ವದಲ್ಲೇ ರಣಹದ್ದುಗಳ ಇದು. SRS ಬೆಟ್ಟ ಅಲ್ಲ, ಅದು ರಾಮದೇವ್ರ ಬೆಟ್ಟ. ಇವಾಗ ರಾಮದೇವ್ರ ಬೆಟ್ಟದ ಮೊದಲನೆಯ ಹಂತದಲ್ಲಿದ್ದೀವಿ ನಾವು. ಬಟ್ ಇಲ್ಲೇನೋ ಅಷ್ಟೊಂದು ಬಿಸಿಲಿಲ್ಲ ಅಲ್ಲ ಗುರು. ಇವತ್ತು ಯಾರ್ಯಾರು ಬಂದಿದ್ದೀವಿ ಅಂತಂದರೆ ನಾನು, ಗುರು, ಅಲ್ಲಿದ್ದಾರೆ ಆ 4 ಮೆಂಬರ್ಸ್. ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಮಾಡಿದ್ದಾರೆ. ಒಂದು ಲೊಕೇಶನ್ ತೋರಿಸಿ ನೋಡಿ, ಸಾಕಾಗೈತೆ ನೋಡಿ. ಏನು ಸಾಕಾಗೈತಲ್ಲ. ಎಸ್, ಆಲ್ಮೋಸ್ಟ್ ಬಂದಿದ್ದೀವಿ ಅನಿಸುತ್ತೆ, ಗೊತ್ತಾಗ್ತಿಲ್ಲ. ಈ ಪ್ಲೇಸ್ಗೆ ನಾನು ಅರೌಂಡ್ ಒಂದು 6 ವರ್ಷ ಆಯಿತು ಬಂದು. ಆಮೇಲೆ ಬಂದಿದ್ದು ವೀಡಿಯೋ ಮಾಡಲಿಲ್ಲ, ನನಗೆ ರೋಡ್ ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು, ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಬೈಪಾಸ್ ಬೇರೆ ಬಂದಿದೆ, ಸೊ ಅದಕ್ಕೆ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಡೈರೆಕ್ಟ್ ದೇವಸ್ಥಾನದಿಂದ ಮಾಡೋಣ ಅಂತ ಬಂದುಬಿಟ್ಟೆ. ಅವನೇನು ಹೇಳಿದಾನೆ, ಸಡನ್ ಪ್ಲ್ಯಾನ್ ಅಲ್ವಾ, ಏನು ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ. ನೋಡಿ ಈಗ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ದೇವಸ್ಥಾನ ನೋಡಿ. ಇಲ್ಲಿ A few moments later. ಇಲ್ಲಿ ಸುಮಾರು ಈ ದೇವಸ್ಥಾನಕ್ಕೆ ಒಂದು 15 ವರ್ಷ ಆಯ್ತಾ. ಅವಾಗ ನಾನು ಬಂದಾಗ ಹಿಂಗೆ ಇಲ್ಲಿ ಒಬ್ರು ಯಾರೋ ತಿಳಿದವ್ರು ಹೇಳಿದ್ರು, ಈ ಕೆರೆಯಲ್ಲಿ, ಈ ಕೆರೆ ಇದು ಇಷ್ಟ ಅಲ್ಲ, ಫುಲ್ಲು ಆಳ ಇದೆ ಒಳಗಡೆ. ಆಳ ಏನೈತೆ ಅಂತ ಗೊತ್ತಿಲ್ಲ ಯಾರಿಗೂ. ಈ ಕೆರೆಯಲ್ಲಿ ಚಿನ್ನದ ಬೆಳ್ಳಿದೋ ಏನೋ ರಥ ಬಿಟ್ಟವ್ರೆ, ಅದನ್ನ ಎತ್ತಕೋಗಿ ಎಷ್ಟೊಂದು ಜನ ಸುತ್ತೋಗ್ರೆ ಹೊರತು ಅದಂತೂ ನಾ ಯಾರಿಗೂ ಸಿಕ್ಕಿಲ್ಲ. ಗಾಯ್ಸ್, ಹೆಂಗೈತೆ ಗುರು ಬೆಟ್ಟ ಇದು. ಅಲ್ಲಿ ಟಾಪ್ಗೆ ಹೋಗ್ಬೇಕು ಒಂದಿನ, ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಗೈಸ್. ಆದರೂ ರಾಮದೇವ್ರ ಬೆಟ್ಟ ಅಂತ ಎಂತ ಕರೀತಾರೆ ಅಂದರೆ ಫುಲ್ಲು 360 ವ್ಯೂ ಬರೀ ಬೆಟ್ಟನೇ. ರಾಮ ವನವಾಸಕ್ಕೆಲ್ಲ ಹೋಗ್ಬೇಕಾದ್ರೆ ಇಲ್ಲಿಗೆ ಬಂದೋಗಿದ್ರಂತಪ್ಪ. ಈ ಪ್ಲೇಸಲ್ಲಿ ಒಂದು ಯುನೀಕ್ ಆಗಿ ಒಂದು ಕತೆ ಇದೆ. ಏನಪ್ಪ ಅಂತಂದರೆ ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ರಾಮ ಕಾಗೆಗೇನೋ ಇದು ಮಾಡ್ತಾರೋ ಥರ, ಏನೋ ಹೇಳ್ತಾರೋ ಥರ. ಅದು ನಮ್ಮ ಗುರು ಚೆನ್ನಾಗಿ ಹೇಳ್ತಾನೆ, ಅವ್ನು ಗೊತ್ತಂತೆ ಕತೆ. ಕೇಳೋಣ ಬನ್ನಿ ಏನು ಅಂತ. ಹೇಳಿ ಗುರುದೇವರ, ಏನು ಕತೆ? ಅದೇನಪ್ಪ ಅದು ಅದ್ರದ್ದು. ಅಲ್ಲಿದೆಯಲ್ಲ, ಅದ್ರ ಕತೆ ಏನು? ರಾಮ ನಾರ್ಮಲಾಗಿ ಜನಕ್ಕೆ ಕಾಣೋದು ಹೆಂಗೆ ಗೊತ್ತಾ, ರಾಮ ಕಾಗೆಗೆ ಏನೋ ಹೇಳ್ತಾರ ಥರ. ಏನೋ ಹೇಳ್ತಾರ ಥರ. ಆಶೀರ್ವಾದ ಅಲ್ಲ, ಶಾಪ ಮಾಡ್ತಾ ಇರೋದು. ಶ್ರೀರಾಮಚಂದ್ರ ಪ್ರಭು ಏನಿದ್ದಾರೆ, ಅವರು ತನ್ನ ವನವಾಸದ ಸಮಯದಲ್ಲಿ ಇಲ್ಲೆಲ್ಲ ಬಂದು ಅಡ್ಡಾಡಿ ಹೋಗಿದ್ದ ಕಾರಣದಿಂದ ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಕಾರಣಗಳಿಂದ ಇಲ್ಲಿಗೆ ರಾಮದೇವ್ರ ಬೆಟ್ಟ ಅಂತ ಹೆಸರು ಬಂದಿದೆ. ಹಿಂಗೆ ಒಂದು ದಿನ ಪ್ರಭು ಶ್ರೀರಾಮಚಂದ್ರ ಅವರು ನಿದ್ರೆ ಮಾಡಬೇಕಾಗಿರುತ್ತೆ, ಸಂದರ್ಭ ಬರುತ್ತೆ, ರೆಸ್ಟ್ ಮಾಡೋಕ್ಕೋಸ್ಕರ. ಹಂಗಾಗಿ ಅವರು ತಾಯಿ ಸೀತಾಮಾತೆಯ ಲ್ಯಾಬ್ಸ್ ತೊಡೆ ಏನು ಬರುತ್ತೆ ಅಲ್ಲಿ ಮಲಗಿ ವಿಶ್ರಮಿಸ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಕಾಗೆ ಒಂದು ಬಂದು ನಮ್ಮ ಮಾತೆ ಶ್ರೀರಾಮಚಂದ್ರ ಅವರು ಏನು ಮಲಗಿರ್ತಾರೆ ಸೀತಾಮಾತೆ ಅವ್ರ ತೊಡೆ ಮೇಲೆ, ಅಲ್ಲಿ ತೊಡೆ ಕುಕ್ಕುತ್ತಾ ಇರುತ್ತೆ. ಅವರು ಎಲ್ಲಿ ಕಾಗೆನ ಓಡ್ಸೋಕೆ ಹೋದ್ರೆ, ಇಲ್ಲ ಅಂದರೆ ಅದನ್ನ ಇದು ಮಾಡೋಕೆ ಹೋದ್ರೆ ತನ್ನ ಪತಿಗೆ ಎಚ್ಚರ ಆಗ್ಬಿಡುತ್ತೆ, ಅವ್ರ ನಿದ್ದೆಗೆ ಭಂಗ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅವರು ಏನೂ ಮಾಡಿದ್ರೆ ಆ ಕಾಗೆ ಎಷ್ಟು ಕುಕ್ಕುತ್ತಾ ಇದ್ರು ಅವ್ರು ಸುಮ್ಮನೆ ಇರ್ತಾರೆ. ಅದು ಯಾವ ಮಟ್ಟಕ್ಕೆ ಕಾಗೆ ಕುಕ್ತಾ ಇರುತ್ತೆ ಅಂದರೆ, ಅವರು ಕುಕ್ಕಿ 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 ಆ ರಕ್ತ ಪ್ರಭು ಶ್ರೀರಾಮಚಂದ್ರ ಅವರ ಕೆನ್ನೆಗೆ ತಾಗುತ್ತೆ. ಅದು ತಾಗ್ದಾಗ ಏನು ಅಂತ ಎದ್ದು ನೋಡಿದಾಗ ಕಾಗೆ ಕುಕ್ತಾ ಇರೋದನ್ನ ಗಮನಿಸಿ ಅವರು ಅವಾಗ ಕಾಗೆಗೆ ಶಾಪ ಕೊಡ್ತಾರೆ. ಇಲ್ಲ ಅದಕ್ಕೆ ಕಾಗೆಗಳು ಆರಲ್ಲ. ಸರೌಂಡಿಂಗ್ ನೀನು ಎಲ್ಲಿ ಹುಡುಕಿದ್ರೆ ಬಿಡ್ತಾನೆ, ನಿನ್ಗೆಲ್ಲೂ ಒಂದು ಕಾಗೆಗಳು ಕಾಣ. ಹೌದು, ಅವಾಗಿಂದ ಬಂದಾಗ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಕಾಣ್ತಲ್ಲ. ಅಷ್ಟೇ, ಕಥೆ ಇನ್ನೇನಿಲ್ಲ. ಥ್ಯಾಂಕ್ ಯು ಗುರುದೇವರ, ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ನಾವು ಬಂದು 15 ವರ್ಷ ಆಯಿತು, ನಾವು ಅವಾಗ ಕೇಳಿದ್ರೆ ಇವಾಗ ಹೇಳ್ತಾ ಇದ್ದೀವಿ ಅಷ್ಟೇ. ಓಕೆ ಗೈಸ್, ಇದೇ ಮೇನ್ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಅಲ್ಲಿಂದ ಇನ್ನೂ ಟಾಪ್ಗೆ ಹೋಗ್ಬೋದು ನೋಡಿ. ಅಲ್ಲಿ ಕಾಣಿಸ್ತಾ ಇದ್ದಿಲ್ಲ, ಅಲ್ಲಿವರೆಗೂ ಹೋಗ್ಬೋದು. ಅದಕ್ಕೆ ದಾರಿ ದೇವಸ್ಥಾನದ ಪಕ್ಕ ಇದೆ. ಬನ್ನಿ ಹೋಗೋಣ. ಈಗ ಟೈಮ್ ಬಂದು 4:15, 5 ಕಾಲಕ್ಕೆ ಕ್ಲೋಸು. ಅಷ್ಟೊತ್ತಿಗೆ ಹತ್ತಿ ಇಳಿಬಿಡ್ಬೇಕು, ಇಲ್ಲ ಅಂದರೆ ಅಷ್ಟೇ. ಬನ್ನಿ ಹತ್ಬಿಡೋಣ ಅಂತೆ. ಮುಕ್ಕುಲ ಬರಬೇಕಾಯ್ತು, ಬಟ್ ಮುಕ್ಕುಲ ಬೆಂಗಳೂರಲ್ಲಿದ್ದಾನೆ, ಸೊ ಅವನು ಅದಕ್ಕೆ ಬಂದಿಲ್ಲ. ಅಣ್ಣಂಗೆ ಜಾಗ ಬಿಡ್ತೀನಿ ನಾನು. ಟ್ರಾಫಿಕ್ ಜಾಮ್.
ಅಣ್ಣ ತಮ್ದಿರು ಒಬ್ರಾರು ಇರೋ ಮನೆಗೆಲ್ಲ ಮನೆಗೆ ಒಬ್ಬೊಬ್ರು ಹತ್ರ ಫಸ್ಟ್ ಮೊದ್ಲು ಇಷ್ಟು ಚೆನ್ನಾಗಿ ಇರ್ಲಿಲ್ಲ, ಇವಾಗಾರು ಚೆನ್ನಾಗಿ ಮಾಡೋರು. ಅವತ್ ನಾವ್ ಬಂದಾಗ ಇಷ್ಟ ರೌಂಡ್ ಇದ್ದಿದ್ದು ಅವತ್ತು. ಇಲ್ಲ ಅಪ್ಪಂಗಾರಿ ಅಣ್ಣ ನೀನ್ ಬಂದಾಗಲ್ಲ ಕಣ ಕಾಲೇಜಿಂದ. ಹತ್ರ ಸಿಂಗಾರಿ ಚಪ್ಪಲಿ ಹಾಕೊಂಡು ಹತ್ತಿದ್ರೆ ಬೆಸ್ಟ್ ಅನ್ಸ್ತದಲ್ವಾ? ಅಣ್ಣ ಗ್ರಿಪ್ ಇರುತ್ತೆ ಹತ್ತೇಣ, ಬಿಸಿಲೈತಲ್ಲ ಅದಕ್ಕೆ. ಹತ್ರ ನಾವು ಗಟ್ಟಿನೇ ಇಲ್ವಲ್ಲಪ್ಪ. ಗೈಸ್ ನಿಜ ವಿಡಿಯೋ ಮಾಡೋಕ್ಕಾಗಲ್ಲ ಇಲ್ಲಿ. ಹೆಂಗಪ್ಪ ಗುರು ಇಲ್ಲಿ ವಿಡಿಯೋ ಮಾಡೋದು? ದೂರನೇ ಆಗಲ್ಲ, ವಿಳಾಸ ಮಾಡ್ಕೊಡು. ನೀನ್ ಚೆನ್ನಾಗಿದೆ, ಇದ್ದಿಲ್ಲ ಇನ್ನೊಂದು ಪ್ಲೇಸ್ ವಿಡಿಯೋ ಮಾಡ್ಬೋದು. ಗೈಸ್ ಇಲ್ಲಿಗೆ ಪಾಸ್ ಮಾಡ್ತೀನಿ, ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಅಲ್ಲ ಗುರು. ದೂರನೇ ಆಗಲ್ಲ. ಅಂತೂ ಇಂತೂ ಇವತ್ತಿನ ಟ್ರಕ್ ಟಾಪಲ್ಲಿದ್ದೀವಿ ನಾವು. ನೋಡಿ ವ್ಯೂ ನೋಡ್ಬೋದು, ಸುತ್ತ ವ್ಯೂ ತೋರಿಸ್ತೀವಿ ನೋಡಿ. ಎಲ್ಲಿಂದ ಎಲ್ಲಿವರೆಗಾರು ನೋಡಿ ಫುಲ್ಲು ಬೆಟ್ಟ. ಬೆಳಗ್ಗೆ ಹೊತ್ತು ಬರಬೇಕಾಯ್ತು ಅಂತ ಹೆಂಗಿದೆ ಗೊತ್ತಾ ಲೊಕೇಶನು, ತೋರಿಸ್ತೀನಿ ನೋಡಿ. ಸಕ್ಕದಾಗೈತೆ ಫುಲ್ಲು. ಅಲ್ಲಿವರೆಗೂ ನೀವು ಎಲ್ಲಿವರೆಗೂ ನೋಡ್ತೀರೋ ಅಲ್ಲಿವರೆಗೂ ಬೆಟ್ಟ. ಈ ಕಡೆ ಮಾತ್ರ ಸ್ವಲ್ಪ ಸಿಟಿ ಕಾಣುತ್ತೆ ಹೊರತು ಫುಲ್ಲು ಬೆಟ್ಟ ಗುಡ್ಡನೇ. ಗಾಳಿಪಟ ಥರ ತೇಲ್ತಾ ಐತೆ. ಹಂಗೆಲ್ಲ ಸುಮ್ಮನೆ ದರ್ಶನ ಕೊಡಲ್ಲ ಕಣಪ್ಪ. ನಾವೇ ದರ್ಶನ ಮಾಡ್ಬೇಕು ಅಂತ ಸಿಗಲ್ಲ, ತಿಳ್ಕೊಬಿಡು ಸಿಕ್ಕದೆ. ಇಲ್ಲಿ ಹತ್ರದಲ್ಲಿ ಹಾರಾಡ್ತಾ ಇದ್ ನೋಡೋದು ಅಲ್ಲ ದಿಪ್ಪ ತೆಗಿಯೋ ನೀಟಾಗಿ ತೆಗಿಯೋ. ನೋಡಿ ಇಷ್ಟು ಚೆನ್ನಾಗಿ ಇಷ್ಟು ಹತ್ರ ದಿನ ಸಿಕ್ತು ಗುರು. ನಮ್ಮ ಗುರು ಇಲ್ಲೇನೋ ಒಂದು ಇದೈತೆ, ಜಾಗ ಐತೆ, ಹೋಗ್ತವನೆ. ಇನ್ನ ಜಾಗ ಐತಿ ಇಲ್ಲಿ ಫುಲ್ ಆಗಲ್ಲ. ಇಲ್ಲಿ ಒಳಗಡೆ ಹೋಗಿ ಅಲ್ಲಿ ಕೆಳಗಡೆ ಒಂದು ಗುಹೆ ತರ ಐತೆ, ಅಲ್ಲಿಂದ ಬರ್ಬೋದು ಆಚೆ. ಬಟ್ ರಿಸ್ಕ್ ಬೇಡ, ಒಂದಷ್ಟು ದೂರ ಹೋಯ್ತೀನಿ ಕೊಡು, ಬೆಳಕು ಕಾಣಿಸ್ತದ ನೋಡ್ತೀನಿ. ಹಂಗೆ ಮಾ ಬಾ, ನೀನು ಬರ್ಬೋದು, ಬಾ ಬರ್ಬೋದು ಸರ್. ಗುಡಿಯಲ್ಲಿ ಕಾಣಿಸ್ತದೆ, ತೋರಿಸ್ತೀನಿ ಇಲ್ಲಿಂದ. ಈ ರೇಂಜ್ಗೆಲ್ಲ ರಿಸ್ಕ್ ತೊಗೊಂಡು ಯಾವನು ಮಾಡಲ್ಲ, ನಾವು ಮಾಡ್ತಾಯಿದ್ದೀವಿ ನೋಡ್ರಿ. ಅಲ್ಲಿ ಕಾಣಿಸ್ತಾ ಇದ್ದಿಲ್ಲ, ಅಲ್ಲಿಂದ ಹೋಗ್ಬೋದು. ಅಲ್ಲಿ ಬೆಳಕಿಗೆ ಹೋಗಿ ಅಲ್ಲಿಂದ ಹೋಗೋಕೆ ಜಾಗ ಐತೆ. ಸರಿ ಹೋಗೋಣ ಬಾ, ಹೋಗ್ಬೋದು. ಬಟ್ ಹೋಗಿ ಮಧ್ಯಕ್ಕೆ ತಗೊಳಕ್ಕೆ ಸ್ವಲ್ಪ ರಿಸ್ಕ್ ಇದೆ. ಹಂಗೆ ನಿಧಾನ ಗೊತ್ತಿ ನನಗೆ. ಒಂದು ಅರ್ಧದಷ್ಟು ಬಂದಿದ್ದೀವಿ ಆಲ್ಮೋಸ್ಟ್. ಅದು ಇನ್ನೊಂದು ಅರ್ಧದಷ್ಟು ಹೋಗ್ಬೇಕು. ಇಲ್ಲಿ ತನಕ ಬಂದಿದ್ದೀವಿ ನಾವು, ಅರ್ಧ ತನಕ ಬಂದಿದ್ವಿ. ಇನ್ನು ಹಂಗೆ ಫುಲ್ಲು ಡೌನ್ ಹೋದ್ರೆ ಅಲ್ಲಿ ಬೆಳಕು ಕಾಣಿಸ್ತಾ ಇತ್ತಲ್ಲ, ನೋಡಿ ಬೆಳಕಲ್ಲಿ ಬರ್ತದೆ, ಬೆಳಕು ತೋರಿಸ್ತೀವಿ. ನಾವು ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ಕಣ, ಅಲ್ಲಿ ಖಾಲಿ ಜಾಗ ಎಲ್ಲ ಬಿದ್ದೈತಲ್ಲ, ಅದೇ ಹಿಂಗ್ ಬಂದು ಎಣ್ಣೆ ಬಾಟ್ಲು ಅವು ಎಲ್ಲ ಬಿದ್ದವ್ರೆ. ಬಂದು ಎಣ್ಣೆ ಗಿಣ್ಣೆ ಹೊಡ್ಬಿಟ್ಟು ನೋಡೆಲ್ಲ ಹಾಳು ಮಾಡ್ತಾವ್ರೆ. ಹಿಂಗ್ ಬಂದು ಹಿಂಗ್ ಹೋಗೋದು. ನೋಡಲ್ಲಿ ನೀರು ಐತೆ, ನೋಡಲ್ಲಿ ಕರೆಕ್ಟು, ಅಲ್ಲಿ ನೀರು ಐತೆ, ಬರ್ಬೋದು ಅಲ್ಲಿಗೆ. ಬಟ್ ಇವಾಗೆಲ್ಲ ಇದಾಗ್ಬಿಟ್ಟೈತೆ. ಹೋಟೆಲ್ ಚೆನ್ನಾಗೈತಲ್ಲ ಅದು, ಬೈತೆ. ಬಟ್ ಯಾರು ದಯವಿಟ್ಟು ಇದೆಲ್ಲ ಟ್ರೈ ಮಾಡ್ಬೇಡಿ. ಗೊತ್ತಿಲ್ಲ ಅಂದರೆ ನಮಗೆ ಯಾವಾಗೋ ಹೋಗಿದ್ದು ಗ್ಯಾಪ್ನ ಅದಕ್ಕೆ ಸ್ವಲ್ಪ ಟೆಸ್ಟ್ ಮಾಡೋದು ಅಷ್ಟೇ. ನಾವು ಹೋಗ್ತಾ ಇರಲಿಲ್ಲ. ಹಳೆ ಮೆಮೊರೀಸ್ನ ನಾವು ರೀಕಾಲ್ ಮಾಡ್ತಿದ್ದೋ ಅಷ್ಟೇ. ಒಳಗಡೆ ಹೋದ್ರೆ ಗಾಳಿ ಆಡಲ್ಲ, ಅದು ಭಯ. ಅದು ಕರೆಕ್ಟೇ. ನಮ್ಮ ಕೈಲಿ ಅರ್ಧ ಹೋದ ಅಷ್ಟೇ, ಅದರಿಂದ ಮುಂದಕ್ಕೆ ಹೋಗಕ್ಕೆ ಆಗಲಿಲ್ಲ. 5 ಗಂಟೆಗೆ ಇಳಿಬೇಕು, ಆಲ್ರೆಡಿ 5 ಗಂಟೆ ಆಗ್ಬಿಟ್ಟೈತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಹೊಡಿ, ಯಾವ್ದಕ್ಕೂ ಮರಿಬೇಡಿ. ಓಕೆ ಗಾಯ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಐತೆ ತೋರಿಸ್ಬಿಡು, ಯಾವುದು? ಹಿಂದೆ ಒಂದು ವ್ಯೂ ಐತೆ, ತೋರಿಸ್ಬಿಡಿ. ಓಕೆ ಗಾಯ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಒಂದು ವ್ಯೂ ತೋರಿಸಿ ನೋಡ್ಬಿಡಿ. ಪಿ ಬ್ರದರ್ಸ್, ಯಾ ಸೂಪರ್. ನಾನೇನು ನೋಡಿ ಅಲ್ಲೇ ಇದ್ದೇದು. ನಾನೇನು ಫೋಟೋ ತಗೊಂಡು ಗೊತ್ತಾ ಬೆಟ್ಟದ ಮೇಲೆ ನೋಡಿ, ಅಲ್ಲಿ ನಿಂತ್ಕೊಂಡೆ ತಗೊಂಡಿದ್ದು ನಾವು ತುದಿಲಿ. ಆ ಬಂಡೆ ಎಲ್ಲ ಕಾಣಿಸ್ತದೆ ನೋಡಿ ನಮಗೆ. ಓಕೆ ಗಾಯ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಟಾಟಾ, ಬಾಯ್ ಬಾಯ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.